ಜಿಮೇಲ್ ಜಿಮೇಲ್ನಿಂದಲೇ ದಿನದ ಜೀವನವನ್ನು ಆರಂಭಿಸೋರಿಗೆ ಜಿಮೇಲ್ ಇದೀಗ ಶಾಕಿಂಗ್ ಸುದ್ದಿಯೊಂದನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ಜಿಮೇಲ್ ಇನ್ನು ಮುಂದೆ ಇರೋದಿಲ್ವಾ ಎನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಅನುಮಾನವನ್ನು ಮೂಡಿಸ್ತಾ ಇದೆ. ಇದರ ನಡುವೆಯೇ ಎಕ್ಸ್ನ CEO ಆಗಿರುವಂತಹ ಅಲನ್ ಮಸ್ಕ್ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಈಗ ಜಿಮೇಲ್ ಮೇಲೆ ಹಲವು ಅನುಮಾನಗಳು ಶುರುವಾಗ್ತಿವೆ. ಹಾಗಾದರೆ ನಿಜಕ್ಕೂ ಜಿಮೇಲ್ ಬ್ಯಾನ್ ಆಗುತ್ತಾ? ಇದಕ್ಕೆ ಗೂಗಲ್ ರಿಯಾಕ್ಷನ್ ಏನು? ಅಲನ್ ಮಸ್ಕ್ ಹೇಳಿದ್ದೇನೋ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಇದೊಂದು ಸೋಷಿಯಲ್ ಮೀಡಿಯಾದ ಯುಗ. ಕ್ಷಣ ಮಾತ್ರದಲ್ಲಿ ಎಲ್ಲಿರುವ ಮಾಹಿತಿಯನ್ನು ಎಲ್ಲೋ ನಿಂತ್ಕೊಂಡು ನೋಡುವಂತಹ ಒಂದು ಯುಗವಾಗಿದೆ. ಕ್ಷಣ ಮಾತ್ರದಲ್ಲಿ ಅಂಗೈಯಲ್ಲಿ ಇಡೀ ವಿಶ್ವದ ಮಾಹಿತಿಯನ್ನು ನೋಡುವಂತಹ ಯುಗ. ಇಂತಹ ಯುಗದಲ್ಲಿ ಮಾಹಿತಿ ಪ್ರಸಾರ ಎನ್ನುವಂಥದ್ದು ಅತ್ಯಂತ ಅವಶ್ಯಕವಾದದ್ದು ಮತ್ತು ಅತಿ ವೇಗದಲ್ಲಿ ಇರುವಂತಹದ್ದು. ಇದಕ್ಕೆ ಹಲವು ಮಾಧ್ಯಮಗಳಿರಬಹುದು. ಅದರಲ್ಲಿ ರಾಜನಂತೆ ನಿಲ್ಲುವಂತಹದ್ದು ಅದುವೇ ಜಿಮೇಲ್. ಒಂದು ರೀತಿ ಅಫಿಷಿಯಲ್ ಆಗಿರುವಂತಹ ಈ ಜಿಮೇಲ್ ಇನ್ನು ಮುಂದೆ ಇರೋದಿಲ್ವಾ ಎನ್ನುವಂತಹ ಅನುಮಾನ ಇದೀಗ ಎಲ್ಲ ನೆಟ್ಟಿಗರಲ್ಲೂ ಕಾಡ್ತಾ ಇದೆ. ಯಾಕಂದ್ರೆ ಅಂತಹ ಸುದ್ದಿ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ. ಹೌದು ಸ್ನೇಹಿತರೆ, ಜಿಮೇಲ್ ಇನ್ ಮುಂದೆ ಬ್ಯಾನ್ ಆಗುತ್ತೆ ಅಂದ್ರೆ ನಿಮಗೂ ಕೂಡ ಅಚ್ಚರಿಯಾಗುತ್ತೆ. ಯಾಕಂದ್ರೆ ಯಾರು ಕೂಡ ಇದನ್ನ ಊಹಿಸಿರ್ಲಿಲ್ಲ, ಯಾರು ಕೂಡ ಕಲ್ಪನೆಯನ್ನು ಮಾಡಿಕೊಂಡಿರಲಿಲ್ಲ. ಅಂತಹದೊಂದು ಕಲ್ಪನೆ ಇದೀಗ ಮೂಡುವಂತೆ ಮಾಡಿದ್ದು ಅದೊಂದು ಸಂದೇಶ. ಹಾಗಾದ್ರೆ ಯಾವುದಾ ಸಂದೇಶ ಅಂತ ನೋಡೋದಾದ್ರೆ, ಎಸ್ ಸ್ನೇಹಿತರೆ, ಗುರುವಾರ ಗೂಗಲ್ ಈಸ್ ಇನ್ ಸೈನ್ ಸೆಟ್ಟಿಂಗ್ ಜಿಮೇಲ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಫೋಟೋವೊಂದನ್ನು ಎಕ್ಸ್ ಸೇರಿದಂತೆ ಹಲವು ಜಾಲತಾಣಗಳು ಹಂಚಿಕೊಂಡಿದ್ವು. ಅದೇ ಕಾರಣಕ್ಕೆ ಇದೊಂದು ಸುದ್ದಿ ವೈರಲ್ ಆಗುವಂತಹ ಸಂದರ್ಭ ಉಂಟಾಗಿತ್ತು. ಇದರಿಂದ ಜಿಮೇಲ್ ಬಳಕೆದಾರರು ಒಂದು ರೀತಿ ಗೊಂದಲಕ್ಕೆ ಸಿಲುಕಿದ್ರು. HTML ಆವೃತ್ತಿಯನ್ನು ಸ್ಥಗಿತಗೊಳಿಸುವುದಾಗಿ ಗೂಗಲ್ ಹೊರಡಿಸಿದ್ದ ಹಳೆಯ ಚಿತ್ರವನ್ನು ಈಗ ಕೆಲವರು ಬಳಸಿಕೊಂಡು ವದಂತಿಯನ್ನು ಸೃಷ್ಟಿ ಮಾಡಿದರು. ಇದೇ ಸಂದರ್ಭದಲ್ಲಿ ಗೂಗಲ್ ಜಿಮೇಲ್ಗೆ ಪರ್ಯಾಯವಾಗಿ ತನ್ನ ಒಡೆತನದ ಸದ್ಯದಲ್ಲೇ ಎಕ್ಸ್ ಏನು ಮೇಲೇನಿದೆ ಅದು ಬರುತ್ತೆ ಎನ್ನುವಂಥದ್ದನ್ನು ಟೆಸ್ಲಾ ಅಥವಾ ಸ್ಪೇಸ್ ಎಕ್ಸ್ನ CEO ಅಲನ್ ಮಸ್ಕ್ ಘೋಷಣೆಯನ್ನು ಮಾಡಿದರು. ಅಂದರೆ ಸ್ನೇಹಿತರೆ, ಹಳೆ ಪೋಸ್ಟ್ ಏನಿತ್ತು, ಜಿಮೇಲ್ ಬಿಟ್ಟಂತಹ ಹಳೆ ಪೋಸ್ಟನ್ನು ಬಳಸಿಕೊಂಡು ಕೆಲವರು ಟ್ವಿಟರಲ್ಲಿ ಪೋಸ್ಟ್ ಮಾಡಿದ್ರು. ಇದರ ನಡುವೆಯೇ ಈ ಎಕ್ಸ್ ಅಂದರೆ ಹಳೆ ಟ್ವಿಟರ್ ಏನಿದೆ ಅದರ ಓನರ್ ಏನಿದ್ದಾರೆ ಅವರು ಕೂಡ ಗೂಗಲ್ಗೆ ಪರ್ಯಾಯವಾಗಿ ಎಕ್ಸ್ ಮೇಲ್ ಬರುತ್ತೆ ಎನ್ನುವಂತಹ ವಿಚಾರ ಎರಡೂ ಕೂಡ ಒಂದು ರೀತಿ ಸಿಂಕ್ ಆಗುವಂತಹ ಕೆಲಸವನ್ನು ಮಾಡಿದ್ವು. ಅದೇ ಕಾರಣಕ್ಕೆ ಬಹುತೇಕ ಜಿಮೇಲ್ ಹೋಗೇ ಬಿಡ್ತು ಎನ್ನುವಂತಹ ಮಟ್ಟಕ್ಕೆ ಚರ್ಚೆಗಳು ಹೆಚ್ಚಾಗಿದ್ವು. ಅಸಲಿ ವಿಚಾರವನ್ನು ನೋಡೋದಾದ್ರೆ ಸ್ನೇಹಿತರೆ, ಈ ಹಿಂದೆ ಸೆಪ್ಟೆಂಬರ್ನಲ್ಲಿ 2024ಕ್ಕೆ HTML ಏನಿದೆ ಈ ಸೇವೆ ರದ್ದಾಗುತ್ತೆ ಎನ್ನುವಂಥದ್ದನ್ನು ಜಿಮೇಲ್ ಏನು ಹಂಚಿಕೊಂಡಿತ್ತು. ಅಂದರೆ HTML ಅಂದರೆ ನಿಮಗೆ ಗೊತ್ತಿರಲಿ, ಅಂದರೆ ಈಗೇನು ಜಿಮೇಲ್ ಇದೆ ಆ ರೀತಿಯಲ್ಲ. ಅಂದರೆ ಇದು ಗುಡ್ಡಗಾಡು ಪ್ರದೇಶಗಳಲ್ಲಿ, ಇನ್ನಿತರ ಪ್ರದೇಶಗಳಲ್ಲಿ ಸರ್ವರ್ ಅಂದರೆ ಕಡಿಮೆ ಇದ್ದರೆ ಅಥವಾ ಇಂಟರ್ನೆಟ್ ಕಡಿಮೆ ಇದ್ದರೆ ತುಂಬ ಯೂಸ್ ಆಗುತ್ತೆ. ಸೊ ಆ ಕಾರಣದಿಂದ HTML ಮೇಲನ್ನು ಕೊಟ್ಟಿದ್ರು. ಅಂದರೆ HTML ಮೇಲಿದೆ ಏನಿದೆ ಮಾಮೂಲಿ ಈಗ ನಾವು ಬಳಸ್ತೀವಲ್ಲ ಎಲೆಕ್ಟ್ರಾನಿಕ್ ಮೇಲ್ ಏನಿದೆ ಅವು ತುಂಬ ಬಿಟ್ಟೋಗುತ್ತೆ. ಅಂದರೆ ಈ ಎಲೆಕ್ಟ್ರಾನಿಕ್ ಮೇಲಲ್ಲಿರುವಂತಹ ಎಲ್ಲ ಸೌಲಭ್ಯಗಳು ಈ HTML ಮೇಲಲ್ಲಿ ಇರೋದಿಲ್ಲ. ಇಂತಹ ಸೇವೆಯನ್ನು ರದ್ದುಪಡಿಸು ಅಥವಾ ಕ್ಯಾನ್ಸಲ್ ಮಾಡುವುದಾಗಿ ಈ ಹಿಂದೆ ಸೆಪ್ಟೆಂಬರಲ್ಲಿ ಗೂಗಲ್ ಹಂಚಿಕೊಂಡಿತ್ತು. ಅದೇ ಪೋಸ್ಟನ್ನು ಈಗ ತೆಗೆದುಕೊಂಡು ಅದನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ತಕ್ಕಂತೆ ಈ ಸ್ಪೇಸ್ ಎಕ್ಸ್ನ ಎಲನ್ ಮಸ್ಕ್ ಏನಿದ್ದಾರೆ ಅವರು ಕೂಡ ಇಂತಹದೊಂದು ಪೋಸ್ಟ್ ಮಾಡಿದ್ದು ಇದೆಲ್ಲದಕ್ಕೂ ಕಾರಣವಾಗಿತ್ತು. HTML ಮೇಲೇನಿದೆ ಅದನ್ನು ಇದೇ ಆಗಸ್ಟ್ನಲ್ಲಿ ಅಂತ್ಯಗೊಳಿಸುವುದಾಗಿ ಈ ಹಿಂದೆ ಹಂಚಿಕೊಂಡಿದ್ದಂತಹ ಪೋಸ್ಟನ್ನು ತೆಗೆದುಕೊಂಡು ಈಗ ಮಾಡಿ ಇದೆಲ್ಲವೂ ವೈರಲ್ ಆಗಿತ್ತು. ಇನ್ನು ಟ್ವಿಟರ್ನಲ್ಲಿ ಇದು ಹರಿದಾಡ್ತಿದ್ದಂತೆಯೇ ಟ್ವಿಟರ್ನ ಖಾತೆದಾರರೊಬ್ಬರು ಅಲನ್ ಮಸ್ಕ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂದರೆ, ನೀವು ಎಕ್ಸ್ ಮೇಲನ್ನು ತರ್ತೀರಾ ಎನ್ನುವಂತಹ ಮಾತನ್ನು ಕೇಳಿದರೆ ಅವರು ಅದಕ್ಕೆ ಉತ್ತರವಾಗಿ ಕೊಟ್ಟಿದ್ದು ಇದು. ಅಂದರೆ ಇದೀಗ ಗೂಗಲ್ ಮೇಲೆ ಇರುವಂತಹ ನಂಬಿಕೆಯನ್ನು ಜನರು ಕಳೆದುಕೊಂಡಿದ್ದಾರೆ. ಸೊ ಆ ಕಾರಣದಿಂದ ನಾನು ಎಕ್ಸ್ ಮೇಲನ್ನು ಸದ್ಯದಲ್ಲೇ ತರ್ತೀನಿ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇನ್ನು ಇದೆಲ್ಲದಕ್ಕೂ ಗಮನಿಸಿರುವಂತಹ ಗೂಗಲ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ನಿಮ್ಮ ಗೂಗಲ್ ಎಲ್ಲಿಗೂ ಹೋಗೋದಿಲ್ಲ, ಎಂದು ನಾಶವಾಗೋದಿಲ್ಲ, ಸದಾ ನಿಮ್ಮೊಂದಿಗೆ ಇರುತ್ತೆ. ಇಂತಹ ವದಂತಿಗಳಿಗೆ ಆದ್ಯತೆಯನ್ನು ನೀಡಬೇಡಿ ಎನ್ನುವ ಮೂಲಕ ಎಲ್ಲ ವದಂತಿಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಗೂಗಲ್ ನೀಡಿದ್ದು ಇದೀಗ ಒಂದು ರೀತಿ ನೆಟ್ಟಿಗರು ಮನಸ್ಥಿತಿ ಶಾಂತವಾಗುವಂತೆ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಹಳೆಯ ಪೋಸ್ಟನ್ನು ಹಂಚಿಕೊಳ್ಳುವ ಮೂಲಕ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಗೂಗಲ್ನ ಒಂದು ಸಂಸ್ಥೆಯಾದಂತಹ ಜಿಮೇಲ್ ಏನಿದೆ ಅದು ಬಂದಾಗುತ್ತೆ ಎನ್ನುವಂತಹ ಮಾಹಿತಿಗಳು ಹರಿದಾಡಿದ್ವು. ಆದರೆ ಅದಕ್ಕೆ ಇದೀಗ ಗೂಗಲ್ ಸ್ಪಷ್ಟನೆ ನೀಡುವ ಮೂಲಕ ಜಿಮೇಲ್ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಎನ್ನುವಂತಹ ಮಾಹಿತಿಯನ್ನು ನೀಡಿದೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನಪ್ಪಾ ಅಂದರೆ, ಎಕ್ಸ್ ಮೇಲ್ ಏನಿದೆ ಅದು ಕೂಡ ಇದೀಗ ಗೂಗಲ್ನ ಜಿಮೇಲ್ ಏನಿದೆ ಅದಕ್ಕೆ ಫೈಟ್ ಕೊಡ್ತಿರೋದು ಹೊಸ ವಿಚಾರವಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.